ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಚಳಿ ಅನ್ನೋದು ತುಂಬಾನೇ ಇದೆ ಸ್ನೇಹಿತರೆ. ಬೆಂಗಳೂರಲ್ಲಂತೂ ತುಂಬಾ ಅಂದ್ರೆ ತುಂಬಾ ಚಳಿ. ಎಲ್ಲ ಕಡೆ ಕೂಡ ತುಂಬಾನೇ ಇದೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಕೆಲವೊಂದು ಒಂದು ಏರಿಯಾಗಳಲ್ಲಿ ತುಂಬಾನೇ ಚಳಿ ಇದೆ. ದಯವಿಟ್ಟು ಕೂಡ ಎಲ್ಲರೂ ಕೂಡ ಎಲ್ಲೆಲ್ಲ ಯಾವ ಊರಲ್ಲಿ ಚಳಿ ಜಾಸ್ತಿ ಇದೆಯೋ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಕಿವಿಗೆಲ್ಲ ಕಟ್ಕೊಳ್ಳಿ. ಯಾಕಂದ್ರೆ ನಾವಂತೂ ನೈಟ್ ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ರೋಡೇ ಕಾಣಿಸ್ತಾ ಇರಲ್ಲ, ಅಷ್ಟೊಂದು ಮಂಜು, ಅಷ್ಟೊಂದು ಚಳಿ, ಅಷ್ಟೊಂದು ರೋಡ್ ಎಲ್ಲ ಇದಾಗಿರುತ್ತೆ. ಇದ್ರ ನಡುವೆ ನನಗೊಂದು ಗೊಂದಲ ಏನಾಗ್ತಾ ಇದೆ, ಏನು ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ, ಚಳಿಗೆ ನಮ್ಮ ಮೇಲೆ ದ್ವೇಷ ಇದೆಯೋ ಅಥವಾ ಪ್ರೀತಿ ಇದೆಯೋ ಗೊತ್ತಿಲ್ಲ, ಇಷ್ಟೊಂದು ಅಪ್ಕೊಂತ ಇದೆ ಬಂದು ಅಂತ. ಯಾಕಂದ್ರೆ ಅದನ್ನ ಅನುಭವಿಸೋರಿಗೆ ಗೊತ್ತು. ನೈಟ್ ಡ್ಯೂಟಿಲಿ ಇದ್ದಾಗ ಎಷ್ಟು ಚಳಿ ಇರುತ್ತೆ, ಏನು ಅದು ಡ್ಯೂಟಿ ಮಾಡೋಕ್ಕೂ ಕೂಡ ಆಗ್ತಾ ಇರಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ. ಯಾರೆಲ್ಲ ಸ್ವಲ್ಪ ನೈಟ್ ಡ್ಯೂಟಿನ ಮಾಡ್ತಾ ಇದ್ದೀರೋ ಅಥವಾ ಮನೆಯಲ್ಲಿ ಕೂಡ ದೊಡ್ಡವರು ಚಿಕ್ಕವರು ಇದ್ದೀರೋ, ಕೆಲವರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಕಿವಿಗೆಲ್ಲ ಕಟ್ಕೊಳ್ಳಿ. ಚಳಿ ಕಮ್ಮಿ ಆಗೋವರೆಗೂ ಕೂಡ ಸ್ವಲ್ಪ ಹುಷಾರಾಗಿರಿ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಎದ್ದೇಳುವಂಥ ಒಂದು, ಆದರೆ ಏನೂ ಕೆಲಸ ಇಲ್ಲಪ್ಪ ಪರವಾಗಿಲ್ಲ ಸ್ವಲ್ಪ ಲೇಟಾಗಿ ಎದ್ದರೂ ನಡೆಯುತ್ತಂದರೆ ಬೇಗ ಎದ್ದು ಕೂತ್ಕೋಬೇಡಿ, ಸ್ವಲ್ಪ ಲೇಟಾಗಿ ಎದ್ದೇಳಿ, ಸರಿನಾ? ಆರೋಗ್ಯವನ್ನು ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ನೋಡಿ, ಕೆಲವ್ರ ಹತ್ರ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಯಾರಿಗೆ ಒಂದು ರಾಯರ ಬಗ್ಗೆ ಗೊತ್ತಿರುತ್ತೋ, ಯಾರಿಗೆ ಒಂದು ರಾಯರ್ ಅಂದರೆ ಏನಂತ ಗೊತ್ತಿರುತ್ತೋ, ಯಾರಿಗೆ ರಾಯರ ಮೇಲೆ ಗೌರವ ಇರುತ್ತೋ, ಯಾರಿಗೆ ರಾಯರ ಒಂದು ಅನುಗ್ರಹ ಬೇಕು ಅಂತ ಇರುತ್ತೋ ಅಂಥವ್ರಿಗೆ ಮಾತ್ರ ರಾಯರ ಫೋಟೋವನ್ನು ಕೊಡಿ. ಯಾರಿಗೆ ಬೇಕು ಅವರಿಗೆಲ್ಲ ರಾಯರ ಫೋಟೋವನ್ನು ಕೊಡೋಕೆ ಹೋಗ್ಬೇಡಿ. ಮಂತ್ರಾಕ್ಷತೆನೂ ಕೊಡೋಕೆ ಹೋಗ್ಬೇಡಿ. ಪ್ರಸಾದ ಕೂಡ ಕೊಡೋಕೆ ಹೋಗ್ಬೇಡಿ. ಒಂದು ಸ್ವಲ್ಪ ತುಳಸಿ ದಳವನ್ನು ಕೂಡ ಕೊಡೋಕೆ ಹೋಗ್ಬೇಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು 2-3 ದಿನದಿಂದ ನೀವು ನೋಡಿರ್ತೀರಾ, ಒಬ್ಬರು ದೊಡ್ಡ ವ್ಯಕ್ತಿಗೆ, ಆಯಿತಾ, ದೊಡ್ಡ ವ್ಯಕ್ತಿಗೆ, ಒಂದು ದೊಡ್ಡ ಸ್ಥಾನದಲ್ಲಿರುವಂಥ ವ್ಯಕ್ತಿಗೆ, ಸ್ಥಾನ ಮಾತ್ರ ದೊಡ್ಡದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾರೊಬ್ರು ಹೋಗಿರ್ತಾರೆ ರಾಯರ ಫೋಟೋವನ್ನು ಕೊಡೋಕೆ, ತಿರಸ್ಕಾರ ಮಾಡ್ತಾರೆ ಅವರು. ಅಲ್ಲಿ ಏನಾಯಿತು, ಏನು ಸಂದರ್ಭ ನನಗೆ ಅಷ್ಟೊಂದು ಗೊತ್ತಿಲ್ಲ, ಆದರೆ ಅಲ್ಲಿ ರಾಯರ ಫೋಟೋವನ್ನು ಅವರು ತಳ್ಳಿದ್ದಂತೂ ನಿಜವಾಗ್ಲೂ ಕೂಡ ರಾಯರ ಭಕ್ತರಿಗೆ, ಪ್ರತಿಯೊಬ್ಬರು ರಾಯರ ಭಕ್ತರಿಗೂ ಕೂಡ ಖಂಡಿತ ನೋವಾಗುವಂಥ ವಿಷಯ ಅದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಗೊತ್ತು ರಾಯರ ಅನುಗ್ರಹಕ್ಕಾಗಿ ಎಷ್ಟು ಕಾಯ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಅನ್ನೋರಿಗೆ ಮಾತ್ರ ಗೊತ್ತು. ರಾಯರ ಫೋಟೋ ಮನೆಗೆ ಬಂದರೆ ಆಗುವಂಥ ಖುಷಿನೇ ಬೇರೆ. ರಾಯರ ಒಂದು ಪ್ರಸಾದ ಬಂದರೆ, ಯಾರೋ ಮಂತ್ರಾಕ್ಷತೆ ತಂದು ಕೊಟ್ಟರೆ, ಅಥವಾ ಏನೋ ಒಂದು ರಾಯರ ಮಠದಿಂದ ಏನೇ ಒಂದಾಗಲಿ, ಅಥವಾ ರಾಯರ ಮಠಕ್ಕೆ ಹೋಗಿ ಯಾರಾದರೂ ಬಂದು ನಮಗೆ ಭೇಟಿ ಆದರೂ ಕೂಡ, ರಾಯರ ಮಠಕ್ಕೆ ಹೋಗಿದೆ ಈ ಥರ ಇತ್ತು ಅಂತ ಹೇಳಿದರೂ ಕೂಡ ಆಗುವಂಥ ಸಮಾಧಾನನೇ ಬೇರೆ, ಆ ಒಂದು ಸಂತೋಷನೇ ಬೇರೆ, ಆ ಒಂದು ನೆಮ್ಮದಿನೇ ಬೇರೆ. ರಾಯರು ಅಂದ್ರೇ ಎಷ್ಟೋ ನೆಮ್ಮದಿ ಸಿಗುತ್ತೆ. ಅಂಥದ್ರಲ್ಲಿ ಎಂಥ ದೊಡ್ಡ ಸ್ಥಾನದಲ್ಲಿ ಇದ್ರೇನು, ರಾಯರ ಗುರುಗಳನ್ನ ಅಂತ ಹೇಳಲ್ಲ ನಾನು, ಯಾರೇ ದೇವರುಗಳನ್ನಾಗಲಿ ತಿರಸ್ಕಾರ ಮಾಡಬಾರ್ದು, ಆ ಫೋಟೋನ ತಳ್ಳುವಂಥದ್ದಾಗಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಪ್ಪಿಲ್ಲ ಏನಂತ ಅಂದರೆ, ಅವರಿಗೆ ಅಷ್ಟೊಂದು ಯೋಗ್ಯತೆ ಅನ್ನೋದಿಲ್ಲ ಅಂತಂದರೆ ಕೊಡೋಕೆ ಹೋಗಬೇಡಿ. ಯಾಕಂದರೆ ನಮ್ಮ ಗುರುಗಳು ಸುಮ್ಮನೆ ಯಾರ ಹತ್ರ ಹೋಗೋದಿಲ್ಲ. ಅವ್ರು ಹೋಗ್ಬೇಕಂದ್ರೂ ಕೂಡ ಆ ವ್ಯಕ್ತಿಗೆ, ಒಬ್ಬರು ಮನೆಯಲ್ಲಿ ರಾಯರ ಫೋಟೋವನ್ನು ಇಟ್ಟು ಪೂಜಿಸ್ಬೇಕಂದ್ರೂ ಕೂಡ ಅವರ ಒಂದು ಅನುಮತಿ ಇರಬೇಕಾಗುತ್ತೆ, ಅಷ್ಟು ಯೋಗ್ಯತೆ ಕೂಡ ಇರಬೇಕಾಗುತ್ತೆ. ಸುಮ್ಮನೆ ಅವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಇದ್ದಾರೆ ಅಂತ ಅರ್ಥ ಆಗುತ್ತೆ. ನಾನು ಹೇಳೋದೇನಂತ ಅಂದರೆ, ವ್ಯಕ್ತಿ ಅಂತ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಆ ಸ್ಥಾನವನ್ನು ಉಳಿಸ್ಕೋಬೇಕಂತ ಅಂದರೆ ದೇವರ ಒಂದು ಆಶೀರ್ವಾದ, ಗುರುವಿನ ಅನುಗ್ರಹ ಅನ್ನೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಆದರೆ ಇವತ್ತು ಅದು ತುಂಬಾ ನನಗೆ ಹರ್ಟ್ ಆಯಿತು. ತುಂಬ ಜನ ನೋಡಿರ್ತೀರಿ, ಯಾರು ಏನು ಅಂತ ಗೊತ್ತಾಗಿರುತ್ತೆ. ದೊಡ್ಡ ಒಬ್ಬರು ವ್ಯಕ್ತಿಗೆ ಹೋಗಿ ಯಾರೊಬ್ರು ಫೋಟೋ ಕೊಡ್ತಾ ಇರ್ತಾರೆ, ಕಾರಲ್ಲಿ ಕೂತ್ಕೊಂಡಿರ್ತಾರೆ, ರಾಯರ ಫೋಟೋವನ್ನು ಕೊಡೋಕೆ ಹೋದಾಗ ತಳ್ತಾರೆ ಅವರು. ನಿಜವಾಗ್ಲೂ ಕೂಡ ರಾಯರ ಭಕ್ತರಿಗೆ ಇದು ತುಂಬಾ ಬೇಸರ ತಂದಿದೆ, ನೋವು ತಂದಿದೆ. ನಾನೇನೋ ಹೇಳ್ತಾ ಇಲ್ಲ, ಅವರಿಗೆ ನೋವು ತಂದಿದೆ. ಯಾಕಂದರೆ ನನಗೇನು ಬೇಜಾರಾಗ್ತಾ ಇದೆ ಅಂದರೆ, ಅಂಥವ್ರಿಗೆ ಫೋಟೋವನ್ನು ಕೊಡೋಕೆ ಹೋಗ್ಬೇಡಿ. ಅದ್ರ ಬದಲು ಯಾರೊಬ್ರು ಕಾಯ್ತಾ ಇರ್ತಾರೆ, ರಾಯರ್ ಬಂದರೆ ಸಾಕಪ್ಪ, ರಾಯರ್ ಬಂದರೆ ಸಾಕು, ನನ್ನ ಹತ್ರ ರಾಯರ ಫೋಟೋ ಯಾರೊಬ್ರು ತಂದು ಕೊಟ್ಟರೆ ಸಾಕು ಅಂತ ಇವತ್ತು ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಅಂಥವ್ರ ಕಡೆ ಅವರು ತಂದು ಪೂಜಿಸ್ತಾ ಇರ್ತಾರೆ, ಆದರೂ ಕೂಡ ಒಂದು ಆಸೆ ಇರುತ್ತೆ, ರಾಯರ ಫೋಟೋ ಯಾರದರ ಮುಖಾಂತರನೂ ಬಂದರೂ ಚಲೋ ಅಲ್ಲ, ನಮ್ಮನೆಗೆ ಒಳ್ಳೇದಾಗುತ್ತಲ್ವ ಅಂತ ಕಾಯ್ತಾ ಇರ್ತಾರೆ. ಅಂಥವ್ರಿಗೆ ಕೊಡಿ. ಆದರೆ ಆಮೇಲೆ ರಾಯರ ಬೆಲೆನೇ ಗೊತ್ತಿಲ್ಲದೆ ಇರೋರಿಗೆ ದಯವಿಟ್ಟು ಕೂಡ ಆ ಥರ ದಯವಿಟ್ಟು ಕೊಡಕ್ಕೆ ಹೋಗ್ಬಿಡಿ. ಯಾಕಂದರೆ ರಾಯರನ್ನ ಪೂಜಿಸುವವರ ಸಂಖ್ಯೆ ಆಗಿರ್ಬೋದು, ರಾಯರ ಮೇಲೆ ಇರುವಂಥ ಗೌರವ ಆಗಿರ್ಬೋದು, ಅದು ಬೆಟ್ಟದಷ್ಟಿದೆ. ಅದು ಎಲ್ಲರಿಗೂ ಕೂಡ ಅರ್ಥ ಆಗೋದಿಲ್ಲ. ಅವ್ರನ್ನ ನಂಬಿದವರಿಗೆ ರಾಯರು ಏನಂತ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ರಾಯರು ಏನಂತ ಅರ್ಥ ಆಗೋದು ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪರವಾಗಿಲ್ಲ, ಇದೊಂದ್ಸಲ ಆಗಿದೆ, ಮತ್ತೆ ಇಂಥವ್ರಿಗೆಲ್ಲ ಕೊಡೋಕೆ ಹೋಗ್ಬಿಡಿ. ನೋಡಿ ಆ ವ್ಯಕ್ತಿಗಳಿಗೆ ರಾಯರ ಮೇಲೆ ಗೌರವ ಇದೆಯಾ ಇಲ್ವಾ ಅಂತ. ಅವ್ರ ಜೊತೆನೇ ಇನ್ನೊಬ್ರು ಇದ್ದಾರೆ, ಅವ್ರು ಮೊನ್ನೆನೇ ರೀಸೆಂಟಾಗಿ ಹೋಗಿ ಬಂದರು, ಮಂತ್ರಾಲಯಕ್ಕೆ ಹೋಗಿ ಬಂದರು. ಅವರು ಮಂತ್ರಾಲಯಕ್ಕೆ ಕುಂಭಮೇಳ ಸಮಯದಲ್ಲೂ ಕೂಡ ಹೋಗಿ ಬಂದರು. ಆ ವಿಷಯದಲ್ಲಿ ತುಂಬಾ ಹೆಮ್ಮೆ ಪಡ್ತೀನಿ ನಾನು, ಸರಿ ಅಲ್ವಾ? ಇವ್ರು ಮಾತ್ರ ಏನು ಮಾಡಿದ್ರು ಹೇಳಿ, ಫೋಟೋ ಕೊಡೋಕೆ ಹೋದರೆ ತಳ್ತಾ ಇದ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಿಗೊಂದು ಯೋಗ್ಯತೆ ಇದೆಯೋ ಅವ್ರಿಗೆ ಮಾತ್ರ, ಯಾರಿಗೊಂದು ಆಸೆ, ಯಾರಿಗೊಂದು ಭಕ್ತಿ,
ರಾಯರ ಅನುಗ್ರಹ ತುಂಬಾನೇ ಮುಖ್ಯ ಆಗಿರುತ್ತೋ. ಯಾರೋ ತುಂಬಾ ಕಷ್ಟದಲ್ಲಿ ಇರ್ತಾರೆ, ಯಾರೋ ತುಂಬಾ ಕಷ್ಟದಲ್ಲಿ ಇರುತ್ತೆ ಅವ್ರ ಮನೆ ಪರಿಸ್ಥಿತಿ, ಅಂಥವ್ರಿಗೆ ರಾಯರ ಫೋಟೋವನ್ನ ಕೊಡಿ. ಒಂದು ಚಿಕ್ಕದಾದ್ರೂ ಕೂಡ ಕೊಡೋ ಪ್ರಯತ್ನವನ್ನ ಮಾಡಿ. ಕೊಟ್ಟವ್ರಿಗೂ ಪುಣ್ಯ ಬರುತ್ತೆ, ತಗೊಂಡವ್ರಿಗೂ ಪುಣ್ಯ ಬರುತ್ತೆ, ಅವ್ರ ಕಷ್ಟಗಳು ಕೂಡ ದೂರ ಆಗುತ್ತೆ. ಕೊಟ್ಟವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಕಷ್ಟದಿಂದ ರಾಯರು ಬರೋ ದಿನಗಳಲ್ಲಿ ಎಂತ ಸಂಕಷ್ಟ ಎದುರಾದ್ರೂ ಕೂಡ ಕಾಪಾಡ್ತಾರೆ. ಅದು ನಮ್ಮ ರಾಯರು. ಪರವಾಗಿಲ್ಲ, ಇದೊಂದು ಆಗ್ಬೇಕಿತ್ತು ಅನ್ಸುತ್ತೆ ಅವ್ರ ಕೈಯಿಂದ. ಆಗಿದೆ, ನೋಡೋಣ. ರಾಯರಂತೂ ಖಂಡಿತವಾಗ್ಲೂ ಕೂಡ ಇದ್ದಾರೆ. ಯಾಕಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ರಾಯರ ಮನಸ್ಸಿಗೆ ನೋವು ಮಾಡಿದವರು ಯಾರು ಕೂಡ ಖಂಡಿತ ಉದ್ಧಾರ ಆಗೋದಿಲ್ಲ. ಖಂಡಿತ ಅವರು ಮಾಡಿದ್ದಾರೆ, ಗೊತ್ತಿಲ್ದೇನೋ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಇದೊಂದ್ಸಲ ಆಗಿದೆ, ಮತ್ತೊಮ್ಮೆ ಮಾಡೋದು ಖಂಡಿತವಾಗ್ಲೂ ಕೂಡ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಯಾರು ಕೂಡ ಫೋಟೋವನ್ನ ಇಂಥವ್ರಿಗೆ ಕೊಡಕ್ ಹೋಗ್ಬೇಡಿ. ಮಂತ್ರಾಕ್ಷತೆ ಆಗ್ಲಿ, ಪ್ರಸಾದ ಆಗ್ಲಿ, ಕೆಲವ್ರು ಹೆಂಗಂದ್ರೆ ದೊಡ್ಡ ಸ್ಥಾನದಲ್ಲಿ ಬಂದ ತಕ್ಷಣ ದುಡ್ಡಿದೆ ಅಂದ ತಕ್ಷಣ ಹೊಟ್ಟೆ ತುಂಬಿಟ್ಟಿರುತ್ತೆ ಅಲ್ವಾ. ಯಾವ ದೇವ್ರು ದಿಂಡ್ರು ಎಲ್ಲ ಕೂಡ ಒಂದ್ ರೀತಿ ನೋಡಕ್ ಶುರು ಮಾಡ್ತಾರೆ. ತುಂಬಾ ದಿನದ್ದಲ್ಲ, ಅಧಿಕಾರ ತುಂಬಾ ದಿನದ್ದಲ್ಲ ಅಲ್ವಾ. ಗುರುಗಳ ಆಶೀರ್ವಾದ ಅನ್ನೋದೇ ಕೊನೆವರೆಗೂ ಬೇಕು ನಮ್ಗೆ ಅಲ್ವಾ. ಎಷ್ಟೇ ಸಾಹುಕಾರ ಆದ್ರೂ, ಎಷ್ಟೇ ಇದಾದ್ರೂ ಕೂಡ ಕೊಡೋದು ಗೊತ್ತು ದೇವರಿಗೆ, ಕಿತ್ಕೊಳ್ಳೋದು ಗೊತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಿಗೆ ಒಂದು ಗುರುಗಳ ಒಂದು ಬೆಲೆ ಅನ್ನೋದು ಗೊತ್ತಿದೆಯೋ, ಗುರುಗಳಂದ್ರೆ ಏನಂತ ಗೊತ್ತಿದೆಯೋ, ಅವ್ರಿಗೆ ಮಾತ್ರ ರಾಯರ ಫೋಟೋವನ್ನಾಗ್ಲಿ ಆ ಥರ ಕೊಡಿ. ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಷ್ಟೋ ಜನ ರಾಯರ ಭಕ್ತರಿಗೆ ಗೊತ್ತು ರಾಯರ ಬೆಲೆ ಏನಂತ, ಅಂಥವ್ರಿಗೆ ಮಾತ್ರ ಕೊಡಿ. ಸುಮ್ಮನೆ ಯಾರ್ಯಾರಿಗೋ ಕೊಟ್ಟು ರಾಯರ ಭಕ್ತರಿಗೂ ಕೂಡ ನೋವಾಗುತ್ತಲ್ವಾ. ಇವಾಗ ನೋಡಿ, ಅವ್ರು ಮಾಡಿರೋದ್ರಿಂದ ನೋವಾಗ್ತಾ ಇದೆ. ನನಗೆ ಬೇಸರ ಆಗ್ತಿರೋದೇನಂದ್ರೆ, ಅಂಥವ್ರಿಗೆಲ್ಲ ಕೊಡೋಕೆ ಹೋಗ್ಬೇಡಿ. ಅವ್ರ ಬುದ್ಧಿ ಹಿಂಗಂತ ಗೊತ್ತಾಯ್ತಲ್ವಾ, ಗೊತ್ತಿಲ್ಲದೆ ಕೊಡೋಕೆ ಹೋಗಿದ್ದೀರಾ. ಇನ್ಮೇಲೆ ಯಾವತ್ತೂ ಕೂಡ ನೋಡ್ಕೊಂಡು ಕೊಡಿ. ಯಾರಿಗೆ ಫೋಟೋ ಕೊಟ್ಟರು ಕೂಡ ನೋಡ್ಕೊಂಡು ಕೊಡಿ. ಯಾಕಂದ್ರೆ ರಾಯರು ಮನೆಗೆ ಬರಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ರಾಯರ ಫೋಟೋವನ್ನ ನಾವು ಮುಟ್ಬೇಕಂದ್ರೂ ಕೂಡ ಅದಕ್ಕೊಂದು ಯೋಗ ಮತ್ತು ಯೋಗ್ಯತೆ ಇರಬೇಕಾಗತ್ತೆ. ಸತ್ಯವಾಗ್ಲು ಇದಂತೂ ಸತ್ಯ. ಅದಿಲ್ಲ ಅವರಿಗೆ ಅಂತ ಗೊತ್ತಾಗಿದೆ, ಬಿಟ್ಟಾಕಿ. ಇನ್ಮೇಲೆ ಸ್ವಲ್ಪ ಹುಷಾರಾಗಿ ಯಾರಿಗಾನ ಕೊಡಬೇಕಾದ್ರೂ ಕೂಡ ನೋಡ್ಕೊಂಡು ಕೊಡಿ. ಎಲ್ಲರಿಗೂ ಕೂಡ ಎಲ್ಲರ ಮನೆಗೂ ಕೂಡ ರಾಯರಂಗೆ ಹೋಗೋದಿಲ್ಲ. ಎಲ್ಲರೂ ಕೂಡ ರಾಯರನಂಗೆ ಮುಟ್ಟೋಕ್ಕಾಗೋದಿಲ್ಲ ಫೋಟೋವನ್ನ. ಎಲ್ಲರೂ ಕೂಡ ರಾಯರ ಫೋಟೋವನ್ನ ಮುಟ್ಟೋಕ್ಕಾಗೋದಿಲ್ಲ. ಸರಿನಾ? ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಸೊ ನಗ್ನಗ್ತಾ ಇರಿ, ನಗಿಸ್ತಾ ಇರಿ. ನಮಸ್ಕಾರ.